ಆತ ಪ್ರತಿಷ್ಠಿತ ಕಾಲೇಜಿನ ಉಪನ್ಯಾಸಕ. ಪಾಠ ಮಾಡುವುದನ್ನ ಬಿಟ್ಟು ಚೆನ್ನಾಗಿರೋ ವಿದ್ಯಾರ್ಥಿನಿಯರಿಗೆ ಪ್ರೇಮ ಪಾಠ ಹೇಳ್ತಾ ಇದ್ದ. ಮದುವೆಯಾಗಿ ಮಕ್ಕಳಿದ್ರು, ಯುವತಿ ಜೊತೆ ಓಡ್ ಹೋಗಿ ಲಾಡ್ಜ್ನಲ್ಲಿ ಲಾಕ್ ಆಗಿದ್ದಾನೆ. ಕಾಲೇಜಿನಲ್ಲಿ ಪಾಠ, ಹೊರಗೆ ಪೋಲಿ ಆಟ. ವಿದ್ಯಾರ್ಥಿನಿ ಜೊತೆ ಉಪನ್ಯಾಸಕ ಜೂಟ್. ಜ್ಞಾನ ಎರೆಯೋ ಗುರುಗಳನ್ನ ದೇವರ ಸಮಾನ ಅಂತಾರೆ. ತಪ್ಪು ಮಾಡಿದ್ರೆ ಬುದ್ಧಿ ಹೇಳೋ ಜ್ಞಾನ ಭಂಡಾರ ಅಂತ ಕೊಂಡಾಡ್ತಾರೆ. ಆದ್ರೆ ಈಗಿನ ಶಿಕ್ಷಕರು ಹಾಗಲ್ಲ ಬಿಡಿ. ಪಾಠ ಮಾಡೋ ಜಾಗದಲ್ಲೇ ಪ್ರೇಮ ಪಾಠದ ಜೊತೆಗೆ ಕಾಮದಾಟನೂ ಶುರು ಮಾಡಿಬಿಡ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಇಂಥದ್ದೇ ಘಟನೆ ನಡೆದು ಹೋಗಿದೆ. ವಿದ್ಯಾರ್ಥಿನಿ ಮೇಲೆ ಕಾಮದ ಕಣ್ಣಾಕಿದವ ರಾತ್ರೋರಾತ್ರಿ ಜೂಟಾಗಿದ್ದಾನೆ. ಕಳ್ಳಬೆಕ್ಕಿನಂತೆ ಮುಖ ಮುಚ್ಚಿಕೊಂಡು ಹೋಗ್ತಾ ಇದ್ದಾನಲ್ಲ, ಇವನೇ ನೋಡಿ ಅಪಾಪೋಲಿ ಮೇಷ್ಟ್ರು. ಹೆಂಡತಿ ಇದ್ರೂ ಸ್ಟೂಡೆಂಟ್ ಮೇಲೆ ಕಣ್ಣು ಹಾಕಿದ ಖತರ್ನಾಕ್ ಕಿಲಾಡಿ. ಹೆಸರು ಪ್ರವೀಣ್ ಅಂತ. ಕಳೆದ 15 ವರ್ಷಗಳಿಂದ ದೊಡ್ಡಬಳ್ಳಾಪುರದ ಶ್ರೀ ಕೊಂಗಾಡಿಯಪ್ಪ ಪದವಿ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿದ್ದಂತೆ. ಅದೇನ್ ಪಾಠ ಮಾಡ್ತಿದ್ನೋ, ಅದೇನ್ ಕಥೆಯೋ, ಚೆನ್ನಾಗಿರೋ ಸ್ಟೂಡೆಂಟ್ ಕಂಡ್ರೆ ಕಾಮದ ಕೆಂಡ ಆಗ್ತಿದ್ದಂತೆ. ಅದೆಷ್ಟೇ ಬುದ್ಧಿ ಹೇಳಿದ್ರೂ ತನ್ನ ಚಾಳಿ ಬಿಟ್ಟಿರಲಿಲ್ಲ. ಮದುವೆಯಾಗಿ 2 ಮಕ್ಕಳಾದ್ರೂ ಕಮಂಗಿ ಆಟ ಮಾತ್ರ ಕಡಿಮೆ ಆಗಿರಲಿಲ್ಲ. ಹೀಗೆ ವಿದ್ಯಾರ್ಥಿನಿಯೊಬ್ಬಳನ್ನ ಬುಟ್ಟಿಗೆ ಹಾಕೊಂಡು ಮಾಡಬಾರದನ್ನೆಲ್ಲ ಮಾಡಿದ್ದಾನೆ. ಕಾಲೇಜು ಮುಗಿಸಿ ಹೊರಗೆ ಹೋದ್ರೂ ಕಾಂಟ್ಯಾಕ್ಟ್ ಇಟ್ಕೊಂಡು ಡಿಂಗ್ರಿ ಬಿಲ್ಲಿ ಆಟ ಆಡ್ತಿದ್ದ. ಇದೇ ವಿಚಾರಕ್ಕೆ ಪದೇ ಪದೇ ಕಂಪ್ಲೇಂಟ್ ಬರ್ತಿದ್ವಂತೆ. ಆದ್ರೆ ಯಾವುದೇ ದಾಖಲೆ ಸಿಕ್ಕಿರಲಿಲ್ಲ. 4-5 ಬಾರಿ ಸಭೆ ಮಾಡಿ ಕ್ಯಾಕರಿಸಿ ಹೋಗಿದ್ರು ತನ್ನ ಬುದ್ಧಿ ಮಾತ್ರ ಬಿಟ್ಟಿರ್ಲಿಲ್ವಂತೆ ಪ್ರವೀಣ್. ಇನ್ಸಿಡೆಂಟ್ ಆದ್ಮೇಲೆ, ಈ ಘಟನೆ ಆದ್ಮೇಲೆ ನನಗೆ ಮನಸ್ಸಿಗೆ ಬಹಳ ನೋವಾಗಿದೆ. ಆದ್ರಿಂದ ನಾನು ಈ ವಿಚಾರವನ್ನ ನಮ್ಮ ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿದೆ. ಅವರು ತಕ್ಷಣ ಕಾಲೇಜಿನಿಂದ ಕೆಲಸದಿಂದ ಅವ್ರನ್ನ ತೆಗೆಯೋದಕ್ಕೆ ನಿರ್ಧಾರ ಮಾಡಿ ಅವ್ರನ್ನ 31/8/25 ಕಾಲೇಜಿಂದ ವಜಾ ಮಾಡಿದ್ದಾರೆ. ಮೇಷ್ಟ್ರು ಅನ್ನೋದನ್ನ ಮರೆತ ವಿದ್ಯಾರ್ಥಿನಿ ಪ್ರವೀಣ್ ಜೊತೆ 3 ಹೊತ್ತು ಬ್ಯುಸಿಯಾಗಿರ್ತಿದ್ಲು. ಈ ವಿಚಾರ ಮನೆಯಲ್ಲಿ ಗೊತ್ತಾಗಿತ್ತೇನೋ. ಆಗಸ್ಟ್ 11ರಂದು ಮಗಳ ಮದುವೆ ಫಿಕ್ಸ್ ಮಾಡಿದ್ರು. ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಪ್ರವೀಣ್ ವಿದ್ಯಾರ್ಥಿನಿ ಜೊತೆ ರಾತ್ರೋರಾತ್ರಿ ಓಡಿ ಹೋಗಿದ್ದ. ಮೊದಲು ನೇರವಾಗಿ ದೆಹಲಿಗೆ ಕರೆದೊಯ್ದಿದ್ದಾನೆ. ದೂರು ದಾಖಲಾಗ್ತಾ ಇದ್ದಂತೆ ಬೆಂಗಳೂರಿನ SP ಕಚೇರಿಗೆ ಕರೆತಂದು ಯುವತಿ ಹೇಳಿಕೆ ದಾಖಲಿಸಿದ್ದಾನೆ. ಅಲ್ಲಿಂದ ಮತ್ತೆ ಪೊಲೀಸರ ಕೈಗೆ ಸಿಗದಂತೆ ಕಳ್ಳಜೋಡಿ ಪರಾರಿಯಾಗಿತ್ತು. ಕೊನೆಗೂ ನಂಜನಗೂಡಿನಲ್ಲಿರೋ ಲಾಡ್ಜ್ ಒಂದರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಇಬ್ಬರು ನಿದ್ದೆ ಮಾತ್ರೆ ನುಂಗಿ ಹೈ ಡ್ರಾಮಾ ಮಾಡಿದ್ರಂತೆ. ಅತ್ತ ಪ್ರವೀಣ್ ಪೋಲಿ ಆಟ ಆಡ್ತಿದ್ರೆ ಇತ್ತ ಹೆಂಡತಿ ಕಣ್ಣೀರು ಹಾಕ್ತಿದ್ದಾಳೆ. ಎಲ್ಲ ಹುಡುಗಿರಿಗೂ ಇದೇ ತರ ಯಾಮರಿಸ್ತಾ ಇದ್ದ ಅಂತ ಗಂಡನ ಕಾಮಪುರಾಣ ಬಿಚ್ಚಿಟ್ಟಿದ್ದಾರೆ. ಅರೆ ಅವರು ಹೆಣ್ಮಕ್ಳಿಗೆ ಈ ತರ ಆಗೋದು ಸಹಿಸಲ್ಲ. ಯಾಕೆ ಅಂದ್ರೆ ಹೆಣ್ಮಕ್ಳಿಗೆ ನಮ್ ಸಮಾಜದಲ್ಲಿ ಅವ್ರದೇ ಆದಂತ ಗೌರವ ಸ್ಥಾನಮಾನ ಇದೆ. ಅಂತದ್ರಲ್ಲಿ ಲೆಕ್ಚರರ್ ಆಗಿ ಇಟ್ಕೊಂಡು ಈ ತರ ಹೆಣ್ಮಕ್ಳಿಗೆ ಮಾಡೋದು ಯಾವ ಮಟ್ಟಿಗೆ ಸರಿ ಅಂತ ಹೇಳಿ ಸರ್. ಅವ್ರ ಶಿಕ್ಷೆ ಆಗ್ಲಿ ಸರ್, ಅಷ್ಟೇನೆ. ಈ ರೀತಿ ನಮ್ಗೆ ತುಂಬಾನೇ ಮೋಸ ಮಾಡಿದ್ದಾರೆ. ಯಾವ ವರದಕ್ಷಿಣೆ ಕಿರುಕುಳನು ಕೊಟ್ಟಿದ್ದಾರೆ. ಮನೆ ಕಟ್ಕೊಡಿ ಅಂತಾನು ನಮ್ಗೆ ಬಲವಂತ ಮಾಡಿದ್ರು, ಹೊಡೆದಿದ್ದಾರೆ. ಅವ್ರಿಗೆ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಸರ್. ಸದ್ಯ ಪ್ರವೀಣನ್ನ ಕಾಲೇಜು ಆಡಳಿತ ಮಂಡಳಿ ವಜಾ ಮಾಡಿದೆ. ಅದೇನೇ ಇರಲಿ, ವಿದ್ಯಾರ್ಥಿನಿಗಳ ಮೇಲೆ ಕಾಮದ ಕಣ್ಣು ಹಾಕೋ ಇಂಥ ಪೋಲಿ ಮೇಷ್ಟ್ರುಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.